ವೀಕ್ಷಕರೇ, ಅಸಲಿಗೆ ಈ ಶಿವಲಿಂಗ ಅಂದ್ರೆ ಏನು, ಅದು ಹೇಗೆ ಹುಟ್ಟಿತು, ಜಗತ್ತಿನ ಎಲ್ಲ ಕಡೆ ಶಿವನ ಬದಲಿಗೆ ಈ ಶಿವಲಿಂಗವನ್ನ ಯಾಕೆ ಜನ ಪೂಜಿಸ್ತಾರೆ, ಶಿವನನ್ನ ಲಿಂಗ ರೂಪದಲ್ಲಿಯೇ ಜನ ಯಾಕೆ ಆರಾಧಿಸ್ತಾರೆ ಎಂಬ ಮುಂತಾದ ಇದರ ಸುತ್ತ ಇರುವಂತ ಇಂಥ ಎಷ್ಟೋ ಆಸಕ್ತಿಕರ ಸಂಗತಿಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕುತೂಹಲಕರವಾಗಿ ತಿಳಿಯೋಣ ಬನ್ನಿ ವೀಕ್ಷಕರೇ. ಮೊದಲಿಗೆ ನಾವಿಲ್ಲಿ 12 ಸುಪ್ರಸಿದ್ಧ ಜ್ಯೋತಿರ್ಲಿಂಗಗಳ ಬಗ್ಗೆ ತಿಳಿಯಬಹುದು. ಇವುಗಳನ್ನ ದ್ವಾದಶ ಲಿಂಗಗಳು ಅಂತಾನೂ ಕೂಡ ಕರೀತಾರೆ. ಅದರಲ್ಲಿ ವೈದ್ಯನಾಥ್ ಜ್ಯೋತಿರ್ಲಿಂಗ, ಭೀಮಶಂಕರ, ಕೇದಾರನಾಥ, ಮಹಾಕಾಳೇಶ್ವರ, ಮಲ್ಲಿಕಾರ್ಜುನ, ಓಂಕಾರೇಶ್ವರ, ಸೋಮನಾಥ, ತ್ರಯಂಬಕೇಶ್ವರ, ರಾಮೇಶ್ವರ, ನಗ್ನೇಶ್ವರ, ಕಾಶಿ ವಿಶ್ವನಾಥ ಹಾಗೂ ಕೃಷ್ಣೇಶ್ವರ ಇವಿಷ್ಟು ಭಾರತದಲ್ಲಿ ವಿವಿಧ ಕಡೆ ಇರುವಂತಹ 12 ಜ್ಯೋತಿರ್ಲಿಂಗಗಳು. ಇವುಗಳಲ್ಲಿ ಕೆಲವೊಂದಕ್ಕೆ ನೀವು ಕೂಡ ಭೇಟಿಯನ್ನ ಕೊಟ್ಟಿರಬಹುದು. ಹಾಗಾದ್ರೆ ಈ ಶಿವಲಿಂಗ ಅಂದ್ರೆ ಏನು? ಅದು ಅನಂತ ಆಕಾಶ ಹಾಗೂ ವಿಶಾಲವಾದಂಥ ಬ್ರಹ್ಮಾಂಡಗಳ ಪ್ರತಿರೂಪ, ನಿರ್ಗುಣ ನಿಕಾರನಾದಂಥ ಶಿವನ ಪ್ರತಿಬಿಂಬ. ಸ್ಕಂದ ಪುರಾಣದ ಪ್ರಕಾರ ಶಿವಲಿಂಗ ಅನಂತ ಆಕಾಶದ ಸಂಕೇತ. ಭೂಮಿಯ ಸಹಿತ ಬ್ರಹ್ಮಾಂಡದಲ್ಲಿರುವಂಥ ಎಲ್ಲವೂ ಕೂಡ ಲಿಂಗ ಸ್ವರೂಪವೇ. ಶಿವನ ನಿರ್ಗುಣ ನಿರಾಕಾರ ರೂಪನೇ ಈ ಶಿವಲಿಂಗ ಅಂತ ಹೇಳ್ತಾರೆ. ಇದು ಶಿವ ಹಾಗೂ ಶಕ್ತಿಯ ಅಂಡ ಹಾಗೂ ಲಿಂಗಗಳ ಸಂಕೇತ, ಶಿವಶಕ್ತಿಯರ ಐಕ್ಯತೆಯ ದ್ಯೋತಕ. ಈ ಶಿವಲಿಂಗದ ಆರಾಧನೆ ಹಾಗೂ ಪೂಜೆ ಯಾವತ್ತಿಂದ ಶುರುವಾಯಿತು ಅನ್ನೋದು ಮಹತ್ವದ ಒಂದು ಪ್ರಶ್ನೆ. ಶಿವನ ರೂಪದ ಬಗ್ಗೆ, ಆತನ ಚೆಲುವಿನ ಬಗ್ಗೆ ನಮ್ಮ ಪುರಾಣ ಹಾಗೂ ಇತರ ಸಂಹಿತೆಗಳು ಸಾಕಷ್ಟು ವಿಷಯವನ್ನ ಸಾರ್ತವೆ. ಹೀಗಿದ್ದು ಕೂಡ ಆತನ ಬಾಹ್ಯ ರೂಪ ಆರಾಧಿಸದೆ ಕೇವಲ ಲಿಂಗವನ್ನೇ ಪೂಜೆ ಮಾಡುವ ವಾಡಿಕೆ ಯಾವಾಗಿನಿಂದ ನಮ್ಮಲ್ಲಿದೆ ಎಂಬ ಪ್ರಶ್ನೆ ಬಹುಶಃ ನಿಮ್ಮಲ್ಲೂ ಕೂಡ ಇರಬಹುದು. ನಮ್ಮಲ್ಲಿ ಅನೇಕ ವಿಷಯಗಳನ್ನ ಪುರಾಣಗಳು ಹಾಗೂ ಇತರ ಸಂಸ್ಕೃತ ಶ್ಲೋಕಗಳು ಹೇಳ್ತವೆ. ಇಲ್ಲೆಲ್ಲ ಬರುವ ಒಂದೊಂದು ಪದದ ಅರ್ಥ ಒಂದೊಂದು ಕಡೆ ಬೇರೆ ಬೇರೆ ರೀತಿ ಹರಡಿಕೊಂಡಿದೆ. ಉದಾಹರಣೆಗೆ ಸಂಸ್ಕೃತದಲ್ಲಿ ಶೂದ್ರ ಎಂಬ ಪದಕ್ಕೆ ಅದೊಂದು ಕೆಲಸಗಾರರ ವರ್ಗ ಅಂತ ಅರ್ಥ ಇದೆ. ಆದರೆ ಮುಂದೆ ಸಂಸ್ಕೃತವನ್ನ ಆಂಗ್ಲ ಭಾಷೆಗೆ ತರ್ಜುಮೆ ಮಾಡಿದಂತ ಅನೇಕ ಬ್ರಿಟಿಷ್ ಲೇಖಕರಿಂದ ಅದರ ಅರ್ಥ ನೀಚ, ಕೊಳಕು, ಕೀಳು ಅಂತ ಮುಂತಾಗಿ ಬದಲಾಯಿತು. ಇದೇ ರೀತಿ ಹಳೆಯ ಸಂಸ್ಕೃತ ಅಥವಾ ಮೂಲ ಸಂಸ್ಕೃತದಲ್ಲಿ ಲಿಂಗ ಅನ್ನುವ ಪದಕ್ಕೂ ಕೂಡ ವಿವಿಧ ಅರ್ಥಗಳಿವೆ. ಹಾಗಾದ್ರೆ ಚಿಹ್ನೆ, ಸಂಕೇತ, ಗುರುತು ಈ ರೀತಿ ಹಲವು ಅರ್ಥಗಳಿವೆ. ಬ್ರಹ್ಮಾಂಡದ ಸಕಲ ಸೃಷ್ಟಿ ಕೂಡ ಈ ಲಿಂಗದಲ್ಲಿದೆ. ತ್ರಿಮೂರ್ತಿಗಳಲ್ಲಿ ಶಿವನನ್ನ ಲಯಕಾರ ಅಂತ ಕರೆಯಲಾಗುತ್ತೆ. ಅಂದ್ರೆ ದುಷ್ಟರನ್ನ ಅಥವಾ ಜಗತ್ತಿನ ಕೆಟ್ಟದ್ದನ್ನ ನಾಶ ಮಾಡಿ ಶುಚಿ ಮಾಡೋದು ಶಿವನ ಕೆಲಸ. ವಾಯು, ಅಗ್ನಿ ಹಾಗೂ ಇತರ ಪಂಚಭೂತಗಳು ಲಿಂಗದ ಮೇಲೆ ಹಾಗೂ ಅದರ ಸುತ್ತಲೂ ವಿವಿಧ ರೂಪ ಆಕಾರಗಳಲ್ಲಿ ಇರ್ತವೆ. ಈ ಸಮಸ್ತ ಬ್ರಹ್ಮಾಂಡದಲ್ಲಿ ಇರೋದು ಎರಡೇ ವಸ್ತು, ಒಂದು ಕಾಂತಿ, ಇನ್ನೊಂದು ಪದಾರ್ಥ. ಇದನ್ನ ಹೇಗೆ ಅರ್ಥೈಸ್ಕೊಳ್ಬೇಕು ಅಂದ್ರೆ, ನಮ್ಮ ಶರೀರ ಪದಾರ್ಥದಿಂದ ನಿರ್ಮಾಣವಾಗಿದೆ, ಆದರೆ ಅದರ ಒಳಗಿರುವಂತ ಆತ್ಮ ಕಾಂತಿಯಿಂದ ರಚಿಸಲ್ಪಟ್ಟಿದೆ. ಅದೇ ರೀತಿ ಶಿವ ಪದಾರ್ಥದಿಂದ ರೂಪುಗೊಂಡವನಾದ್ರೆ ಅವನಲ್ಲಿ ಶಿವ ಹಾಗೂ ಶಕ್ತಿಗಳೆರಡರ ಸಮ್ಮಿಲನದ ಬೆಳಕು, ಜ್ಯೋತಿ ಅಥವಾ ಕಾಂತಿ ಇದೆ. ಈ ಪ್ರಕಾಶಮಾನವಾದದ್ದೇ ಲಿಂಗರೂಪ. ಆ ಕಾರಣ ಈ ಶಿವಲಿಂಗವನ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಮ್ಮ ಎಲ್ಲ ಕಷ್ಟಗಳು ಕೂಡ ದೂರ ಆಗ್ತವೆ, ಸಕಲ ಮನೋಭಿಲಾಷೆಗಳು ಕೂಡ ನೆರವೇರ್ತವೆ. ಇದರಿಂದ ಶಿವನು ಸಂಪ್ರೀತನಾಗ್ತಾನೆ. ಬ್ರಹ್ಮಾಂಡದ ಸಕಲವೂ ಕೂಡ ಶಿವಲಿಂಗದಲ್ಲಿ ಅಡಗಿದೆ ಅಂತ ಹೇಳಲಾಗುತ್ತೆ. ಇದು ಇಡೀ ಬ್ರಹ್ಮಾಂಡದ ಪ್ರತಿರೂಪ. ಶಿವಶಕ್ತಿಯರ ಏಕರೂಪವಾದಂತಹ ಅರ್ಧನಾರೀಶ್ವರರೇ ಶಿವಲಿಂಗದ ಮುಖ್ಯ ಶಕ್ತಿ. ಇದು ಪ್ರಕೃತಿ ಹಾಗೂ ಪುರುಷರ ಸಮ್ಮಿಲನದ ಸಂಕೇತ. ಸೃಷ್ಟಿಯಲ್ಲಿ ಗಂಡು ಹೆಣ್ಣು ಇಬ್ರು ಕೂಡ ಸಮಾನರು ಹಾಗೂ ಅವರಿಬ್ರು ಕೂಡ ಇಲ್ಲಿ ಅತ್ಯಗತ್ಯ. ಅವರಿಬ್ರು ಇದ್ರೆ ಮಾತ್ರನೇ ನಿಸರ್ಗ ಪರಿಪೂರ್ಣ ಆಗುತ್ತೆ ಅನ್ನೋದನ್ನ ಶಿವಲಿಂಗ ನಿರೂಪಿಸುತ್ತೆ. ಇಲ್ಲಿ ಯಾರು ಕೂಡ ಹೆಚ್ಚಲ್ಲ ಮತ್ತು ಕಡಿಮೆ ಅಲ್ಲ. ಬಹಳ ಹಿಂದೆ ಶ್ರೀ ವಿಕ್ರಮನಾಮ ಸಂವತ್ಸರದಲ್ಲಿ ಬಹುದೊಡ್ಡ ಉಲ್ಕಾಘಾತವೊಂದು ಏರ್ಪಟ್ಟಿತ್ತು. ಆದಿಯ ಆರಂಭದಲ್ಲಿ ನಡೆದಂತ ಆ ಉಲ್ಕಾಪಾತದಿಂದ ಬ್ರಹ್ಮಾಂಡವನ್ನ ರಕ್ಷಿಸುವ ಸಲುವಾಗಿ ಅಲ್ಲಲ್ಲಿ ನಾಗಶಿಲೆ ಹಾಗೂ ನಾಗಶಿವಲಿಂಗಗಳು ಮೇಲೆ ಎದ್ವು. ಎಲ್ಲೆಲ್ಲಿ ಹೆಚ್ಚೆಚ್ಚು ಉಲ್ಕೆಗಳು ಬಿದ್ವೋ ಅಲ್ಲೆಲ್ಲ ಆಕಾಶ ಕಾಯಗಳನ್ನ ರಕ್ಷಿಸುವ ಶಿವಲಿಂಗಗಳು ಉದ್ಭವ ಆದ್ವು. ಆಗೆಲ್ಲ ನೂರಾರು ಸಾವಿರಾರು ಶಿವಲಿಂಗಗಳು ಜನ್ಮವನ್ನ ತಳೆದ್ರೂ ಕೂಡ ಇವತ್ತು ಕೇವಲ 12 ಜ್ಯೋತಿರ್ಲಿಂಗಗಳು ಮಾತ್ರ ನಮ್ಮಲ್ಲಿವೆ. ಉಲ್ಕೆಗಳ ಹೊಡೆತಕ್ಕೆ ಸಿಲುಕಿನ ಇವು ಜ್ಯೋತಿರ್ಲಿಂಗಗಳಾಗಿ ಮಾರ್ಪಟ್ಟು ಅಂತ ಹೇಳಲಾಗುತ್ತೆ. ಇನ್ನೊಂದು ಕಥೆಯ ಪ್ರಕಾರ ಬ್ರಹ್ಮ ಹಾಗೂ ವಿಷ್ಣು ಈ ಇಬ್ಬರ ನಡುವೆ ಯಾರು ಶ್ರೇಷ್ಠ ಎಂಬ ಚರ್ಚೆ ಒಮ್ಮೆ ಬಂದಾಗ ಶಿವನೇ ಒಂದು ಆಕಾರವನ್ನು ರಚಿಸಿ ಅದಕ್ಕೆ ಆದಿ ಹಾಗೂ ಅನಂತ ಅಂತ ಕರೆದು ಅದನ್ನ ಯಾರು ಮೊದಲು ತಲುಪ್ತಾರೋ ಅವರೇ ಶ್ರೇಷ್ಠ ಅಂತ ಹೇಳ್ತಾನೆ. ಆದರೆ ಈ ಒಂದು ಪ್ರಯತ್ನಕ್ಕೆ ಇಳಿದಂತ ಅವರಿಬ್ಬರಿಗೂ ಕೂಡ ಅದನ್ನ ತಲುಪೋದಿಕ್ಕೆ ಆಗೋದೇ ಇಲ್ಲ. ಆಗ್ಲೇ ಶಿವನೇ ಆದಿ ಹಾಗೂ ಅಂತ್ಯ ಅಂತ ಭಾವಿಸ್ತಂತ ಅವರು ಶಿವ ಸೃಷ್ಟಿ ಮಾಡಿದ ರೂಪವನ್ನೇ ಬ್ರಹ್ಮಾಂಡದ ಆದಿ ಅನಂತ ಅಂತ ಕರೆದು ಅದಕ್ಕೆ ಶಿವಲಿಂಗದ ಸ್ವರೂಪವನ್ನ ಕೊಟ್ರು. ಅಂದಿನಿಂದಲೂ ಶಿವಲಿಂಗದ ಉಲ್ಲೇಖ ಕೇಳ್ಬಂತು. ಅದೇ ಕಾರಣಕ್ಕೆ ಶಿವನನ್ನ ಇವತ್ತು ಕೂಡ ಬ್ರಹ್ಮ ಸ್ವರೂಪ, ಪರಬ್ರಹ್ಮ ಸ್ವರೂಪ ಅಂತ ಆರಾಧಿಸಲಾಗುತ್ತೆ. ಶಿವನನ್ನ ಶಿವಲಿಂಗದ ರೂಪದಲ್ಲಿ ಹಾಗೂ ವಿಷ್ಣುವನ್ನ ಸಾಲಿಗ್ರಾಮದ ಶಿಲೆಯ ರೂಪದಲ್ಲಿ ಪೂಜೆ ಮಾಡ್ತಾ ಬರುವಂತ ವಾಡಿಕೆ ನಮ್ಮಲ್ಲಿ ಮೊದಲಿಂದನೂ ಕೂಡ ಇದೆ. ಇನ್ನೊಂದು ಥಿಯರಿಯ ಪ್ರಕಾರ ಈ ಹಿಂದೆ ಶಿವನನ್ನ ಪಶುಪತಿ ಹಾಗೂ ಇತರ ರೂಪಗಳಲ್ಲಿ ಪೂಜೆ ಮಾಡೋರು ಮೊದಲಿಂದನೂ ಇದ್ರು. ಇದರ ಜೊತೆ ಆತ ಕೇವಲ ನಿರಾಕಾರ ಸ್ವರೂಪ, ಯಾವುದೇ ಸ್ವರೂಪ ಇಲ್ಲದವನು ಅಂತ ಆತನ ಮಹಿಮೆಗಳನ್ನ ಮಾತ್ರ ಪೂಜೆ ಮಾಡೋರು ಕೂಡ ಇದ್ರು. ಈ ಎರಡು ಗುಂಪುಗಳ ನಡುವೆ ವಾದ ಏರ್ಪಟ್ಟು ಕೊನೆಗೆ ಶಿವನಿಗೆ ಯಾವುದೇ ಆಕಾರ ಇಲ್ಲ, ಅವನು ನಿರಾಕಾರ ಎಂಬ ವಾದನೆ ಗೆದ್ದು ಎಲ್ಲರೂ ಶಿವಲಿಂಗದ ಆರಾಧನೆಗೆ ಇಳಿದ್ರು ಅಂತ ಹೇಳಲಾಗುತ್ತೆ.
ಶಿವಲಿಂಗದ ಆರಾಧನೆ ಬೆನ್ನಲ್ಲೇ ಇಲ್ಲಿ ಯಕ್ಷ ಹಾಗೂ ನಾಗಶಿಲೆಗಳ ಪೂಜೆ ಕೂಡ ಹಲವರಿಂದ ಮುಂದುವರಿತು. ಇಲ್ಲಿಂದ 2,500 ವರ್ಷಗಳ ಹಿಂದೆ ಬುದ್ಧ ಮಹಾವೀರರಂತಹ ಮಹಾಮಹಿಮರ ಜನನವಾಗಿ ಅವರಿಂದನೂ ಕೂಡ ಜೈನ ಹಾಗೂ ಬೌದ್ಧ ಮತಗಳು ಬೆಳೆದು ವಿಶ್ವವ್ಯಾಪಿಯಾದವು. ಯಾವಾಗ ಈ ನೆಲದಲ್ಲಿ ಬುದ್ಧ ಮಹಾವೀರರ ಶಿಲೆಗಳು, ಬಸದಿಗಳು, ಅಗ್ರಹಾರಗಳು ಹೆಚ್ಚಾದವು, ಅದೇ ರೀತಿ ಅದರ ಜೊತೆನೆ ರಾಮಕೃಷ್ಣರ ವಿಗ್ರಹಗಳು ಕೂಡ ಹೆಚ್ಚಾಗಿ ಅವರ ಪೂಜೆ ಕೂಡ ಅವ್ಯಾಹತವಾಗಿ ಮುಂದುವರಿಯುತ್ತೆ. ಈ ಶಿವಲಿಂಗದ ಆರಾಧನೆ ಈ ಎಲ್ಲಕ್ಕಿಂತಲೂ ಕೂಡ ಮೊದಲಿನದು ಹಾಗೂ ಹಳೆಯದು ಅಂತ ಈಗ ಪ್ರಾಕ್ತನ ಶಾಸ್ತ್ರದ ಪುರಾವೆಗಳಿಂದಲೂ ಕೂಡ ದೃಢವಾಗಿದೆ. ಕಾರಣ ಈಗ ಅತ್ಯಂತ ಹಳೆಯ ನಾಗರಿಕತೆಯಾದಂಥ ಸುಮೇರಿಯನ್ನರ ಆವಾಸ ಸ್ಥಾನದಂಥ ಮೆಸೊಪೊಟೇಮಿಯಾದ ಕೆಲವು ಕಡೆ ಕೂಡ ಶಿವಲಿಂಗದ ಕುರುಹುಗಳು ಪತ್ತೆಯಾಗಿವೆ. ಇದಲ್ಲದೆ ಕಾಂಬೋಡಿಯಾ, ಅಜಂತ, ಎಲ್ಲೋರಗಳ ಬಳಿಯೂ ಕೂಡ ಶಿವಲಿಂಗಗಳು ಸಿಕ್ಕಿವೆ. ಇದಲ್ಲದೆ ಹರಪ್ಪ, ಮೆಹೆಂಜದಾರೋ ಸಂಸ್ಕೃತಿಗಳ ಸಮಯದಲ್ಲೂ ಕೂಡ ನಾಗರಿಕತೆ ಬೆಳೆದಷ್ಟು ಪಶು ಪಕ್ಷಿಗಳನ್ನ ಮತ್ತು ಪ್ರಕೃತಿಯನ್ನು ಆರಾಧಿಸುವಂತ ವಾಡಿಕೆ ಕೂಡ ಬೆಳೆದು ಬಂದಿದೆ. ಆಗ ಶಿವನನ್ನ ಪಶುಪತಿನಾಥ ಎಂಬ ಹೆಸರಲ್ಲಿ ಪೂಜೆ ಮಾಡಲಾಗ್ತಿತ್ತು. ಸೈಂಧವ ಧರ್ಮದಲ್ಲಿ 3 ಮುಖಗಳಿರುವ ವ್ಯಕ್ತಿಯ ವಿಗ್ರಹವನ್ನ ಪೂಜಿಸ್ತಾರೆ. ಇದು ಬ್ರಹ್ಮ ಅಂತ ಕೆಲವರು ಹೇಳಿದ್ರೆ, ಕೆಲವರು ಇದೇ ಶಿವ ಅಂತ ಹೇಳ್ತಾರೆ. ಮೊದಲಿಂದನೂ ಕೂಡ ಭಾರತ ಮಾತ್ರವಲ್ಲದೆ ಇಡೀ ವಿಶ್ವಾದ್ಯಂತ ಶಿವಲಿಂಗದ ಆರಾಧನೆ ಇತ್ತು ಅಂತ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ಕೂಡ ಸಿಕ್ಕಿವೆ. ನಮ್ಮ ದೇಹನೇ ಒಂದು ಜ್ಯೋತಿರ್ಲಿಂಗ, ಮಾತೆಂಬುದೇ ಜ್ಯೋತಿರ್ಲಿಂಗ ಅಂತ ವಚನಕಾರರು ಹಾಡಿದ್ದಾರೆ. ನಮ್ಮ ದೇಹ ಕಾಯಕವಾದರೆ ಅದರಲ್ಲಿರುವಂತಹ ಆತ್ಮವೇ ಜ್ಯೋತಿರ್ಲಿಂಗ. ಲಿಂಗ ಅನ್ನೋದು ಅದು ಅನಂತವಾದುದು, ಬ್ರಹ್ಮಾಂಡದ ಸ್ವರೂಪ. ಸ್ಕಂದ ಪುರಾಣದ ಪ್ರಕಾರ ಭೂಮಿ ಲಿಂಗದ ಪೀಠಸ್ಥಾನ ಆದರೆ ಬ್ರಹ್ಮಾಂಡದ ಇತರೆ ಎಲ್ಲ ಕೂಡ ಅದರ ಇತರೆ ಭಾಗ ಅಂತ ಹೇಳ್ತಾರೆ. ಸೃಷ್ಟಿಯ ಎಲ್ಲವೂ ಕೂಡ ಇದರಲ್ಲಿ ಲೀನವಾಗಿದೆ. ಇದನ್ನ ಬ್ರಹ್ಮ, ವಿಷ್ಣು, ಮಹೇಶ್ವರ ಹೀಗೆ ಎಲ್ಲರೂ ಕೂಡ ಆರಾಧಿಸ್ತಾರೆ. ಶಿವ ರಾಮನಾಮ ಜಪ ಮಾಡಿದ್ರೆ ರಾಮ ಶಿವಲಿಂಗ ಪೂಜಿಸ್ತಂತ ಉಲ್ಲೇಖ ಇದೆ. ಶಿವನೇ ಸೃಷ್ಟಿಗೆ ಕಾರಣ ಹಾಗೂ ಸೃಷ್ಟಿಯ ಮೂಲ ಪುರುಷ ಕೂಡ ಅವನೇ ಬ್ರಹ್ಮ ಸ್ವರೂಪಿ. ಸಕಲ ಸೃಷ್ಟಿಗೆ ಅವನೇ ಜೀವಾಳ. ಶಿವಲಿಂಗ ಬ್ರಹ್ಮಾಂಡದ ಸಂಕೇತ. ಅದರ ಮೇಲೆ ಬ್ರಹ್ಮಾಂಡದ ಎಲ್ಲ ಜಲರಾಶಿ ಕೂಡ ಬೀಳ್ತಾನೆ ಇರ್ತವೆ. ಇದು ಈಗಿನ ಬ್ರಹ್ಮಾಂಡದ ಆಕಾಶಗಂಗೆ ಹಾಗೂ ಇತರ ಗ್ಯಾಲಕ್ಸಿಗಳು ಅಥವಾ ಗ್ರಹಕೂಟ ಅಥವಾ ಸೌರ ಕೂಟಗಳನ್ನೇ ಪ್ರತಿನಿಧಿಸುತ್ತೆ. ಅವು ಕೂಡ ಶಿವಲಿಂಗದಂತೆ ಗೋಚರಿಸ್ತವೆ ಕೂಡ. ವಾಯು ಪುರಾಣದ ಪ್ರಕಾರ ಆದಿ ಹಾಗೂ ಅಂತ್ಯ ಇದೆಲ್ಲ ಸಂಭವಿಸೋದು ಲಿಂಗದಿಂದ ಹಾಗೂ ಶಿವಲಿಂಗದಿಂದನೇ. ಮರುಹುಟ್ಟು ಆಗೋದು ಕೂಡ ಶಿವಲಿಂಗದ ಮೂಲಕನೇ. ಅಗ್ನಿಲಿಂಗ, ವಾಯುಲಿಂಗ, ಜಲಲಿಂಗ ಹೀಗೆ ಅದಕ್ಕೆ ವಿವಿಧ ನಾಮಾವಳಿಗಳಿವೆ. ಒಂದೊಂದು ಕಡೆ ಒಂದೊಂದು ಜ್ಯೋತಿರ್ಲಿಂಗ ಬಿದ್ದು ಇವತ್ತು ಇಡೀ ಭೂಮಿಯ ಮೇಲೆ 12 ವಿಧದ ಜ್ಯೋತಿರ್ಲಿಂಗಗಳು ಮೇಲೆದ್ದಿವೆ. ಇದು ಕೂಡ ಒಂದು ನಂಬಿಕೆನೆ. ಈ ಲಿಂಗ ಔಷಧಿ ಅಥವಾ ಸಂಜೀವಿನಿ ಕೂಡ ಆಗಬಹುದು ಎಂಬ ಬಲವಾದ ನಂಬಿಕೆ ಇದೆ. ಈ ಲಿಂಗದ ಮೇಲೆ ಬೀಳುವಂತ ಶುದ್ಧ ಜಲ ಹಾಗೂ ಪುಷ್ಪಗಳಲ್ಲಿ ಔಷಧಿಯ ಗುಣ ಇದೆ ಅಂತ ಹೇಳಲಾಗುತ್ತೆ. ಹೀಗಾಗಿ ಲಿಂಗದ ಮೇಲಿನ ಯಾವುದೇ ಜಲ ಹಾಗೂ ಅಲ್ಲಿ ಸಿಗುವಂತ ಹೂಗಳ ಪ್ರಸಾದಕ್ಕೆ ಉದಾತ್ತವಾದ ಮಹಿಮೆ ಇದೆ. ವೀಕ್ಷಕರೇ, ಈ ರೀತಿ ಲಿಂಗದ ಕುರಿತಾಗಿ ಇಂಥ ಎಷ್ಟೋ ರೋಚಕ ವಿವರಗಳು ಸಾಕಷ್ಟು ನಮಗೆ ಕೇಳೋದಕ್ಕೆ ಸಿಗ್ತವೆ. ಜಗತ್ತಿನ ಹಲವು ಕಡೆ ಆಗಾಗ ಹಳೆಯ ಲಿಂಗದ ಕುರುಹುಗಳು ಪತ್ತೆ ಆಗ್ತಾನೆ ಇರ್ತವೆ. ಶಿವನ ಆರಾಧನೆ ಹಿಂದೊಮ್ಮೆ ಜಗತ್ತನ್ನೇ ವ್ಯಾಪಿಸಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ತಾ, ಶಿವ ಹಾಗೂ ಶಿವಲಿಂಗದ ಶಕ್ತಿ ಬಗ್ಗೆ ನಿಮ್ಮ ವಾದ ಏನು ಅಂತ ಕಮೆಂಟ್ನ ಮೂಲಕ ಸ್ಪಷ್ಟಪಡಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.